ನೀನು ಬಿಡಪ್ಪ, ಲೈಫ್ನ ತುಂಬ ಎಂಜಾಯ್ ಮಾಡ್ಕೊಂತ ಆರಾಮಾಗಿದೆಯಾ? ಏನು ನಿನ್ನ ಸಮಸ್ಯೆ? ಕೈಲಿ ಬರೋಣ ತಂದಿದ್ಯಾ? ಎಣ್ಣೆ ಕಣೋ, ಈ ಹೆಣ್ಣಿನ ಸಮಸ್ಯೆಯಿಂದ ಎಣ್ಣೆ. ಹೆಣ್ಣಿನ ಸಮಸ್ಯೆ? ಮದುವೆ ಇನ್ನೂ 1 ವರ್ಷ ಆಗಿಲ್ಲಲ್ಲೋ, ಆಗಲೇ ಈ ಎಣ್ಣೆ ಸಿಡೋಣ? ನಿಂಗೆ ಅವೆಲ್ಲ ಅರ್ಥ ಆಗಲ್ಲ ಮಗ. 90ಯಿಂದ ಹೆಣ್ಣಿನ ಸಮಸ್ಯೆ. 90 ಕೊಡಿಸಿಲ್ಲ ಅಂತನ ಡೈಲಿ 90 ಕುಡಿತಿ ಅಂತ ಹೇಳೋಣ? ಹಾಂ, ಅವೆಲ್ಲ ಹೋಗ್ಲಿ ಬಿಡು. ಎಣ್ಣೆ ಹೊಡಿತೀಯಾ? ನಿನಗೆ ಗೊತ್ತಲ್ಲೋ, ನಾವು ಡ್ರಿಂಕರ್ಸ್ ಅಲ್ಲ, ನಾನ್ ಡ್ರಿಂಕರ್ಸ್ ಅಂತ. ಸಾರಿ ಫ್ಯಾಮಿಲಿ ಪರಮಾತ್ಮ, ಕಂಪ್ನಿ ಆದ್ರೂ ಕೊಡು. ಅದನ್ನ ಮಾತ್ರ ನಾವು ಸರಿಯಾಗಿ ಮಾಡ್ತೀವಿ. ನನಗೇನು ತಂದಿದ್ಯಾ? ಎಣ್ಣೆ ಹಾಕಲ್ಲ, ನಾನ್ ವೆಜ್ ತಿನ್ನಲ್ಲ. ಇವೆರಡು ಮಾಡಿದರೆ ಮರ್ಯಾದೆ ಇರಲ್ಲ ಅಂತೀಯ. ಈ ಕವರ್ನಲ್ಲಿ ಎಗ್ ಪಫ್ ಆದ್ರೆ ಯಾವ್ದಾರು ತಿನ್ನು. ಯಾಕೋ ಹಿಂಸೆ ಕೊಡ್ತಾ ಇದೆಯಾ? ನಾನು ಪ್ಯೂರ್ ವೆಜಿಟೇರಿಯನ್, ವೆಜ್ ಮಾತ್ರ ತಿಂತೀನಿ. ಫ್ರೆಂಡ್ ಅಂದಮೇಲೆ ಎಲ್ಲ ಗೊತ್ತಿರಬೇಕು, ಬೇಕು ಅಂತಲೇ ಕೇಳ್ತಾ ಇದೆಯಾ? ಅಟ್ಲೀಸ್ಟ್ ವೆಜ್ ಪಫ್ ಆದ್ರೂ ತಂದಿದ್ಯಾ? ಗೊತ್ತು, ಎಲ್ಲ ಗೊತ್ತು. ಅದಕ್ಕೆ ಎಗ್ ಪಫ್ ಜೊತೆಗೆ ಒಂದು ವೆಜ್ ಪಫ್ ಕೂಡ ತಂದಿದ್ದೀನಿ. ಫ್ರೆಂಡ್ಶಿಪ್ಪಿಗೆ ಪ್ರಾಣನ ಕೊಡ್ತೀವಂತ ಒಂದು ಎಗ್ ಪಫ್ ತರೋಕ್ಕಾಗಂಗಿಲ್ಲ, ಅದು ಬರೀ 10 ರೂಪಾಯಿ. ಫ್ರೆಂಡ್ ಅಂದರೆ ನೀನು ಕಣೋ. ಇವತ್ತು ನಮ್ಮಿಬ್ರು ಫ್ರೆಂಡ್ಶಿಪ್ನ ಈ 10 ರೂಪಾಯಿ ವೆಜ್ ಪಫ್ ಗಟ್ಟಿ ಮಾಡುತ್ತೆ. ಈಗ ಹೇಳಿ ನಿನ್ನ ಗೋಳು, ನಾನು ಕೇಳ್ತೀನಿ. ನನ್ನ ಗೋಳು ನಿನ್ನ ಗೋಳು ಎಲ್ಲ ಮಿಕ್ಸ್ ಅಪ್ ಆಗ್ಬಿಟ್ಟೈತೆ ನನಗೆ. ಸ್ವಲ್ಪ ತಾಳು, ಇದೊಂದು ಮುಗಿಸ್ತೀನಿ. ಮುಗಿಸು. ಇಲ್ಲ, ನಾನು ಹೇಳಲ್ಲ. ನನ್ನ ಪರ್ಸ್ನಲ್ ವಿಷಯನ ಸಮಾಜದ ಮುಂದೆ ಹೇಳ್ಕೊಂಡ್ರೆ ಈ ಸಮಾಜ ನನ್ನ ಗಂಡ್ಸಲ್ಲ ಅಂತ ತಿಳ್ಕೊತಾರೆ. ಈ ಸಮಾಜಕ್ಕೆ ಮೊದಲೇ ಗೊತ್ತು ನೀನು ಗಂಡ್ಸಲ್ಲ ಅಂತ. ನೀನು ಭಯ ಪಡಬೇಡ. ನೀನು ಗಂಡ್ಸ್ ಅನ್ನೋದಕ್ಕೆ ನೀನು ಬಟ್ಟೆ ತೆಗೆದ್ರೆ ಸಾಕು, ಎಲ್ಲ ಗೊತ್ತಾಗುತ್ತೆ. ಇವಾಗ ನೀನು ಗಂಡಸರನ್ನ ಪ್ರೂವ್ ಮಾಡಕ್ಕೆ ಹೊರಟಿದೀಯಾ? ನಾನು ಅದ್ರ ಬಗ್ಗೆ ಅಲ್ಲ. ನನ್ನ ಕನ್ಫ್ಯೂಸ್ ಮಾಡಬೇಡ. ನನ್ನ ಹೆಂಡತಿ ಟಾರ್ಚರ್ ಬಗ್ಗೆ. ಏನೋ ಟಾರ್ಚರ್ ಕೊಡ್ತಾ ಇದ್ದಾನಾ? ನನ್ನ ಟಾರ್ಚರ್ ಕಾಣೋ. ಪರವಾಗಿಲ್ಲ ಚೆನ್ನ. ಈ ಸಮಾಜದಲ್ಲಿ ಎಷ್ಟು ಹುಡುಗರು ಮದುವೆ ಆದಮೇಲೆ ನಮ್ಮ ಹೆಂಡ್ತಿನ ಹಿಂಗೆ ಕಂಟ್ರೋಲ್ ಮಾಡುತ್ತೇವೆ ಅಂತ ಹೇಳ್ತಾರೆ. ಆದರೆ ಅದೇ 3 ಗಂಟೆ ಬಿದ್ದ ಅವ್ರ ರಿಮೋಟ್ಗೆ ನೀವೇ ಕಂಟ್ರೋಲ್ ಆಗಿಬಿಡ್ತೀರ. ಇದು ನಿನ್ನ ಲೈಫಲ್ಲಲ್ಲ, ಎಲ್ಲರ ಲೈಫಲ್ಲೂ ಅದೇ ಗೋಳು ಕಣೋ. ನಿನ್ನ ಟಾರ್ಚರ್ ಜೊತೆ ನಾನಿದ್ದೀನಿ ಸಾಲ್ವ್ ಮಾಡೋಕ್ಕೆ. ಏನಾಯ್ತು ಅಂತ ಹೇಳು? ಏನಾದರೂ ವೆರೈಟಿ ಆಗಿರುತ್ತಾ ಅಥವಾ ನಿಂದು ಖಾಲಿ ಪಲಾವನ? ನೋಡೋಣ. ಏನು ಎಲ್ರದ್ದು ಹಂಗೇನ? ನಾನು ಒಂದೇ ಅನ್ಕೊಂಡೆ. ಎಲ್ಲರೂ ಧೈರ್ಯವಾಗಿ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಲ್ಲ. ನೀನು ಹೇಳ್ಕೊಳ್ತಾ ಇದೆಯಾ? ನೀನು ಗ್ರೇಟ್. ಮೊದಲು ಮ್ಯಾಟ್ರಿಕ್ ಬಾ, ಏನು ಸಮಸ್ಯೆ ಅಂತ. ಇವಾಗ ನಿನ್ನ ಜೊತೆ ಎಣ್ಣೆ ಹೊಡೆದು ರಾತ್ರಿ ಮನೆಗೆ ಹೋದ್ರೆ ನನ್ನ ಟಾರ್ಚರು. ನಿನ್ನ ಹೆಂಡತಿ ಟಾರ್ಚರು? ರೂಮಿಗೆ ಕರ್ಕೊಂಡು ಹೋಗಿ ಇನ್ನೇನು ಹೊಡಿತಾಳೆ ಅಷ್ಟೇ ಮಗ. ಗೊತ್ತಿತ್ತು, ಹಳ್ಳಿ ಹುಡುಗಿನ ಮದುವೆ ಆಗಬೇಡ ಅಂದೆ. ಈಗ ನೋಡು, ಬೆಳ್ಳಗಿದ್ದಾಳೆ, ಸಿಟಿ ಹುಡುಗಿರ್ತಾರ ಅಂದೆ. ಈಗ ನಿನ್ನ ಕೆಂಪಗೆ ಮಾಡ್ತಾಳೆ. ಅವಳ ಹೆಸರು ಟಾರ್ಚರ್ ಅಂತ ಹೇಳಿದಾಗೆ ಅನ್ಕೊಂಡೆ ನಿನಗೆ ಟಾರ್ಚರ್ ಅಂತ. ಆದರೆ ಹಿಂಗೆ ಅಂತ ಅನ್ಕೊಂಡಿರಲಿಲ್ಲ. ರೂಮ್ನಲ್ಲಿ ರೊಮ್ಯಾನ್ಸ್ ಮಾಡಬೇಕು, ಆದರೆ ನೀನು ಟಾರ್ಚರ್ ನೋಡ್ತಾ ಇದೀಯಾ. ಇವಾಗ ನನ್ನ ಟಾರ್ಚರ್ನ ಚೇಂಜ್ ಮಾಡೋಕ್ಕಾಗಲ್ಲ. ನನ್ನ ಟಾರ್ಚರಿಂದ ಟಾರ್ಚರ್ ಬಿಡಬೇಕು ಅಂದರೆ ಏನೋ ಮಾಡ್ಬೇಕು ನಾನೀಗ? ಎಣ್ಣೆ ಬಿಟ್ಟರೆ ಟಾರ್ಚರ್ ಸ್ಟಾಪ್ ಆಗುತ್ತೆ. ಎಣ್ಣೆ ಹಾಕಿದರೆ ಟಾರ್ಚರು ಕಂಟಿನ್ಯೂ ಆಗುತ್ತೆ. ಅಯ್ಯೋ ಸರಿಯಾಗಿ ಹೇಳು. ಏನು ಮಾಡಿದ್ರೆ ಸ್ಟಾಪ್ ಆಗುತ್ತೆ, ಏನು ಮಾಡಿದ್ರೆ ಕಂಟಿನ್ಯೂ ಆಗುತ್ತೆ? ಏನಿಲ್ಲ, ನಿನ್ನ ಸಮಸ್ಯೆನ ಅಂದರೆ ನಿನ್ನ ಟಾರ್ಚರ್ನ ಕೂಲಂಕುಷವಾಗಿ ಸ್ಟಡಿ ಮಾಡಿದರೆ ಒಂದೇ ಒಂದು ದಾರಿ ಇರೋದು. ವೆರಿ ಗುಡ್. ನಿನ್ನ ಕಡೆ ಸೊಲ್ಯೂಷನ್ ಇದ್ದೇ ಇರುತ್ತೆ. ಯಾವ ದಾರಿ ಹೇಳು, ನಾನು ಫಾಲೋ ಮಾಡ್ತೀನಿ. ಐ ಆಮ್ ಸಾರಿ ಚೆನ್ನ. ಟಾರ್ಚರ್ ನಿಲ್ಲಬೇಕು ಅಂದರೆ ಎಣ್ಣೆ ಬಿಡಬೇಕು, ಇಲ್ಲ ಅಂದರೆ ಈ ಟಾರ್ಚರ್ ನಿಲ್ಲಲ್ಲ. ಈ ಎಣ್ಣೆಲಿ ವಿಷ ಹಾಕಿ ಕುಡು ಸತ್ತೋಗೋದ್ರೆ ಸತ್ತೋಗ್ತೀನಿ, ಆದರೆ ಎಣ್ಣೆ ಮಾತ್ರ ಬಿಡಲ್ಲ. ಈ ಎಣ್ಣೆ ನಮ್ಮ ಮನೆ ದೇವರು ಕಾಣೋ. ಟಾರ್ಚರ್ ಬೇಕು ತಾನೆ? ನನ್ನ ಹೆಂಡತಿ ಟಾರ್ಚರ್ ಬೇಕು, ಆದರೆ ಅವಳು ಕೊಡೋ ಟಾರ್ಚರ್ ಮಾತ್ರ ಬೇಡ. ನೀನು ಈ ಎಣ್ಣೆ ಬಿಟ್ರೇ ಆ ಟಾರ್ಚರ್ ನಿಲ್ಲೋದು. ಒಂದು ಕತೆ ಹೇಳ್ತೀನಿ ಕೇಳು. ಅದ್ರ ಟೈಟ್ಲು ನಮ್ಮನೆ ದೇವರು ಎಣ್ಣೆ. ಎಣ್ಣೆ ಬಿಟ್ಟರೆ ನಾನಿರಲ್ಲ, ಎಣ್ಣೆ ಬಿಟ್ಟರೆ ನಾನು ಇರ್ತೀನಿ. ಅದಕ್ಕೆ ನಾನು ಎಣ್ಣೆ ಬಿಡಲ್ಲ. ನನ್ನ ಬಾಲ್ಯ ದುಃಖದಲ್ಲಿದ್ದಿದ್ದು ಈ ಎಣ್ಣೆ. ಅವಾಗ ಆ ಟಾರ್ಚರ್ ಇರಲಿಲ್ಲ, ಇವಾಗ ಈ ಟಾರ್ಚರ್ ಬಂದಿರೋದು. ನಮ್ಮಪ್ಪ ಹೋಗ್ಬೇಕಾದ್ರೆ ನನ್ನ ಕಿವಿಲಿ ಒಂದು ಮಾತು ಹೇಳಿದ್ದ. ಏನು ಆ ಪರಿಸ್ಥಿತಿಯ? ಗಮನ ಇಟ್ಟು ಕೇಳು. ಮೊದಲು ನಮ್ಮನ್ನು ಯಾರು ಕೈ ಹಿಡಿತಾರೋ ಅವರು ಮುಖ್ಯ. ಬೆಳೆದ ಮೇಲೆ ಯಾರು ಬೇಕಾದರೂ ಬರ್ತಾರೆ. ಹಾಗಂತ ನಮ್ಮನ್ನು ಬೆಳೆಸಿದವ್ರನ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಅದು ನಮ್ಮ ನಿಯತ್ತು. ಅದಕ್ಕೆ ನಾನು ಈ ಎಣ್ಣೆ ಬಿಡಲ್ಲ. ಆ ಎಣ್ಣನ್ನು ಬೇಕಾದ್ರೆ ಕನ್ವಿನ್ಸ್ ಮಾಡೋಣ. ಅಯ್ಯೋ ನಿನ್ನ ತಗಡೆ, ನಿನಗೆ ಟಾರ್ಚರ್ ಫಿಕ್ಸ್. ಆ ಟಾರ್ಚರಿಂದ ನಂಗೆ ಅದೆಲ್ಲ ಗೊತ್ತಿಲ್ಲ. ನಂಗೆ ಆ ಟಾರ್ಚರ್ ಕ್ಲಿಯರ್ ಆಗಬೇಕು.
ಒಂದು ಐಡಿಯಾ ಇದ್ರೆ ಕೊಡು. ನಿನ್ನ ಟಾರ್ಚರ್ಗೆ ನೀನು ನೈಂಟ್ ಹಾಕೋದು ಗೊತ್ತಾ? ಮದುವೆಗೆ ಮುಂಚೆನೇ ಹೇಳಿದ್ದೆ. ಆ ಹಳ್ಳಿ ಹುಡುಗಿಗೆ ಹೆಂಗೆ ಹೇಳಿದ್ದೇನೋ. ಅದು ಹೋಗ್ಲಿ ಬಿಡು, ನನ್ನ ಹತ್ರ ಒಂದು ಐಡಿಯಾ ಇದೆ, ಅದನ್ನು ಫಾಲೋ ಮಾಡು. ಐಡಿಯಾ ಹೇಳು ಮೊದಲು, ಆಮೇಲೆ ನೀನು ಹೇಳ್ದಂಗೆ ಮಾಡೋಣ. ಓ, ಇವಾಗ ನೀನು ಇಲ್ಲಿ 90 ಹಾಕಿ ಮನೆಗೆ ಹೋಗ್ತೀಯಾ? ಇಲ್ಲಿವರೆಗೂ ಕರೆಕ್ಟಾ? ಕರೆಕ್ಟು. ಅದಾದಮೇಲೆ ನನ್ನ ಟಾರ್ಚರ್ ವೈಲೆಂಟ್ ಆಗೋದು. ಸರಿ ಆಯಿತು, ನಾನು ನಿನಗೊಂದು ಕತೆ ಹೇಳ್ತೀನಿ, ಅದು ಪಕ್ಕ ವರ್ಕೌಟ್ ಆಗುತ್ತೆ. ನನಗೂ ಅದೇ ಬೇಕು. ಹ್ಞೂ. ಏ ಸ್ಟಾಪ್! ಮಿತ್ರದ್ರೋಹಿ. ಅವಳು ನನ್ನ ಟಾರ್ಚರು, ನನ್ನ ಹೆಂಡತಿ. ನಿನಗೆ ಯಾವಾಗಲೂ ಹೆಂಡತಿ ಆದ್ಲು? ನಾನು ನಿನಗೆ ಕತೆ ಹೇಳ್ತಾ ಇರೋದು. ನಿನ್ನ ಕನಸಲ್ಲಿ ನಿನ್ನ ಹೆಂಡತಿ ಜೊತೆ ನೀನು ಗಂಡ ಅಂತ ಫೀಲ್ ಮಾಡ್ಕೊಂಡು ಕೇಳಬೇಕು. ಅದು ಬಿಟ್ಟು ನಿನ್ನ ಫೀಲಲ್ಲಿ ನನ್ನನ್ನು ಗಂಡ ಅಂತ ಹಾಕೊಂಡ್ರೆ ನಾನೇನೋ ಮಾಡಲಿ? ಆ ಕತೆನ ರಿಯಲ್ ಅನ್ಕೊಂಡು ಕೇಳ್ತಾ ಇದ್ದೆ. ನನಗೆ ನೀನು ನೋಡ್ತಾ ಇದ್ರೆ ಒಂದು ಸಾಂಗ್ ನಾನು ಬರುತ್ತೆ ಟ್ರೆಂಡಿಂಗಲ್ಲಿರೋದು. ಓನಲ್ಲ ನೀನಲ್ಲ ಕರೆಮಣಿ ಮಾಲಿಕ ನೀನಲ್ಲ. ತಮಾಷೆ ಸಾಕು, ನಿಲ್ಸು, ಮುಂದುವರ್ಸು. ಕತೆಯಲ್ಲಿ ಆ್ಯಕ್ಚುಲಿ ಇವಾಗ ಟ್ವಿಸ್ಟ್ ಇರೋದು. ಆಯ್ತು ಕೇಳು. ಒಂದು ನಿಮಿಷ, ನಾನು ನಿನಗೆ ಬಾಯಲ್ಲಿ ಕತೆ ಹೇಳ್ತಾ ಇದ್ದೆ. ನಾನು ನಿನ್ನ ಹೆಂಡ್ತಿನ ಫೀಲ್ ಮಾಡ್ಕೊಂಡಿದ್ದು ನಿನ್ಗೆ ಹೆಂಗೆ ಗೊತ್ತಾಯ್ತು ಅಷ್ಟು ಕರೆಕ್ಟಾಗಿ? ನನಗೆ ನಿನ್ನ ಮೇಲೆ ಪಕ್ಕ ಡೌಟ್ ಇತ್ತು. ಪ್ರೀ ವೆಡ್ಡಿಂಗ್ನಲ್ಲಿ ಬಾಯಲ್ಲಿ ಜಲ್ ಸುರ್ಸ್ಕೊಂಡು ನೋಡ್ತಾ ಇದ್ದೆ ಅಲ್ಲ, ಅವಾಗಲೇ ಡೌಟ್ ಇತ್ತು. 90 ಹಾಕಿದ್ರು ಅಷ್ಟು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ಯಾ? ಮೊದಲೇ ನನ್ನ ಹೆಂಡತಿ ಸುಂದರವಾಗಿ ವೈಟ್ ಆಗಿದ್ದಾಳೆ, ಅವಳು ನೀನು ಆಡ್ಸ್ಕೊಂಡು ಹೋದ್ರೆ ಆಮೇಲೆ ನನ್ನ ಪರಿಸ್ಥಿತಿ? ಈಗ ನೀನು ಸಾಂಗ್ ಆಡಿದಲ್ಲ, ಓನಲ್ಲ ನೀನಲ್ಲ ಕರಿಮಣಿ ಮಾಲಿಕ ಬೆಳ್ಳುಳ್ಳಿ ಕಬಾಬ್ ರಾಹುಲ್ಲ ಅನ್ನೋದು ನಿಜವಾಗುತ್ತೆ. ಬಲ್ಲನ್ನಾಗ ನೀನು. ಸಾಕು, ಮುಂದೇನಾಯ್ತು ಅದು ಹೇಳು. ಹಾಂ, ಯಾಕೋ ಅವಳಿಗೆ ಡೌಟ್ ಬಂದಂಗೆ ಆಗುತ್ತೆ. ಮೊದಲು ನಾವು ಬಾಯಿಂದ ಸ್ಮೆಲ್ನ ಕ್ಲಿಯರ್ ಮಾಡಬೇಕು, ಅವಾಗ ಕ್ಲಿಯರ್ ಆಗುತ್ತೆ. ಅಮ್ಮ, ಡೌಟ್ ಒಂದು ಕ್ಲಿಯರ್ ಆಯಿತು. ನನ್ನ ಅಂತಿಗೇನು ಡೌಟ್ ಬರಲ್ಲ. ಈಗ ಹೋಗೋಣ. ಓಹೋ, ನನಗೋಸ್ಕರ ಅಡುಗೆ ಮಾಡಿ ಕಾಯ್ತಿದ್ದೆ ಅಂತ ನಾನು ಹಿಡ್ಕೊಂಡು ಹೋಗಿ ತಿನ್ನಿಸಿದ್ರೆ ಭಾಳ ಖುಷಿ ಆಗ್ತದೆ. ಹಾಂ, ಅದಾದಮೇಲೆ ನಿನಗೆ ಅವಳು ಐ ಲವ್ ಯು ರೀ ಅಂತಾಳೆ. ಆಮೇಲೆ ರೀ, ನಾನು ನಿಮ್ಮ ಪ್ರೀತಿಗೆ ಯಾವಾಗಲೂ ಋಣಿಯಾಗಿರ್ತೀನಿ ರೀ. ನಾನು ನಾಳೆಯಿಂದ ನಿಮಗೆ ಯಾವುದೇ ರೀತಿ ಬೇಸರ ಮಾಡಲ್ಲ. ಹೆಂಗಿದೆ ಐಡಿಯಾ? ಐಡಿಯಾ ಏನೋ ಚೆನ್ನಾಗಿತ್ತು. ಇವತ್ತು ಮನೆಗೆ ಹೋಗಿ ಟ್ರೈ ಮಾಡ್ತೀನಿ. ವೆರಿ ಗುಡ್. ನನ್ನ ಐಡಿಯಾ ಯಾವತ್ತೂ ಫೇಲ್ ಆಗೋಕ್ಕೆ ಚಾನ್ಸೇ ಇಲ್ಲ. ಸರಿ, ಹೋಗೋಣ ಬಾ.
ಲವ್ ಯು. ಲವ್ ಯು ಟು ರೀ. ಯಾಕೋ ಅವಳಿಗೆ ಡೌಟ್ ಬಂದಂಗೆ ಅನಿಸ್ತೈತಿ. ಫಸ್ಟು ಬಾಯ್ ಸ್ಮೆಲ್ ಆಗಲಾರ್ದಂಗೆ ಮಾಡ್ಬೇಕು ನಾನು. ಅಡುಗೆ ನನಗೋಸ್ಕರ ರೆಡಿ ಮಾಡಿ ಹೊರಗೆ ಕಾಯ್ಕೊಂಡು ಕೂತ್ಕೊಂಡಾರ. ಊಟ ಹಿಡ್ಕೊಂಡ್ರೆ ಫ್ಲಾಟ್ ಆಗ್ತದೆ. ಏನೋ ಐಡಿಯಾ ಫುಲ್ ವರ್ಕೌಟ್ ಆಗಿದೆ ಅನ್ಸುತ್ತೆ. ನಮ್ಮ ಹುಡುಗ ರಾತ್ರಿ ಫುಲ್ ಬ್ಯುಸಿ ಅನ್ಸುತ್ತೆ. ಇನ್ನೊಂದು ಸರಿ ಈ ಥರ ಡಬ್ಬ ಐಡಿಯಾ ಕೊಟ್ಟರೆ ನೋಡು, ರಾತ್ರಿ ಎಲ್ಲ ಫುಲ್ಲು ಟಾರ್ಚರು, ನಿದ್ದೆ ಮಾಡೋಕ್ಕೆ ಆಗಿಲ್ಲ. ನಿಜವಾಗ್ಲೂ ಐಡಿಯಾ ವರ್ಕೌಟ್ ಆಗಿಲ್ಲ ಏನೋ. ಅವಳ ಪಕ್ಕ ಹಳ್ಳಿಗೆ ಬರ್ಬೇಕಣ್ಣ. ದಿನ ಒಂದು ರೇಂಜ್ಗೆ ಇರ್ತಿತ್ತು ಟಾರ್ಚರು, ಆದರೆ ನಿನ್ನೆ ಮಾತ್ರ ಹಾರರ್ ಆಗಿತ್ತು. ಹೌದು, ನೀನು ನಿನ್ನೆ ರಾತ್ರಿ ಊಟ ಮಾಡಿದ್ಮೇಲೆ ಏನಾಯ್ತು ಅಂತ ಹೇಳ್ತೀಯ ನನಗೆ? ಏನಾಗುತ್ತೆ, ಐ ಲವ್ ಯು ಅಂದೆ, ಹಾಕ್ಕೊಂಡು ಫುಲ್ಲು ರುಬ್ಬಿದ್ಲು. ನನಗೆ ಈ ಟೀಚರ್ ಬೇಡ, ಮಲ್ಟಿಪ್ಲೆಕ್ಸ್ ಮೂಯ್ತರ ಇರಬೇಕು. ಈಗ ನೀನು ಹೇಳೋದು. ಇವನೊಬ್ನು ಹಿಂಗಾಯ್ತು ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳಂಗಿಲ್ಲ, ಕ್ಲಾರಿಟಿಯಾಗಿ ಹೇಳ್ಬೇಕಂತಾನೆ. ನನ್ನ ಗೋಲ್ನ ಎಂಜಾಯ್ ಮಾಡ್ತಾನೆ ಅನ್ಸುತ್ತೆ ಕೇಳಿ. ಆಯ್ತು ಪರವಾಗಿಲ್ಲ ಹೇಳ. ನನ್ನ ಟಾರ್ಚರ್ಗೆ ಕೈ ತುತ್ತು ತಿನ್ನಿಸ್ತಾ ಐ ಲವ್ ಯು ಚಿನ್ನು ಅಂದೆ. ಅದಕ್ಕೆ ಅವಳು ಕೋಪದಿಂದ ಕುಡಿದು ಬಂದು ನಾಟಕ ಮಾಡ್ತೀಯಾ, ಕೈ ತುತ್ತು ತಿನ್ನಿಸಿದ್ರೆ ಬಿಟ್ಬಿಡ್ತೀನಿ ಅನ್ಕೊಂಡ್ಯಾ? ನನ್ನ ಹೆಸರು ಟಾರ್ಚರ್ ಅಂತ, ಇವತ್ತು ನಿಂಗೆ ಟಾರ್ಚರ್ ಅಂದ್ರೆ ಏನಂತ ರಿಯಲ್ ಆಗಿ ತೋರಿಸ್ತೀನಿ ಅಂತ ಅಂದು ರೂಮ್ನಲ್ಲಿ ಕರ್ಕೊಂಡೋಗಿ ಫುಲ್ಲು ನಿಮ್ಮಿಬ್ಬರಲ್ಲಿ ನನಗೊಂದು ಅರ್ಥ ಆಯ್ತು. ನೀನು ಕುಡಿಯೋದು ಬಿಡಲ್ಲ ಅಂತೀಯ, ಅವಳು ಟಾರ್ಚರ್ ಬಿಡಲ್ಲ ಅಂತಾಳೆ. ಇನ್ನು ನಿಮ್ಮಿಬ್ಬರನ್ನ ಆ ದೇವರೇ ಕಾಪಾಡಬೇಕು. ನನ್ನ ಕತೆ ಮುಗೀತಾ ಹಂಗಾದ್ರೆ? ಇನ್ನು ಎಷ್ಟು ಅಂತ ಕೇಳ್ತೀಯ ಐಡಿಯಾಗಳನ್ನ? ಸಾಕು, ನಿಲ್ಸು ಕತೆನ. ನನ್ನ ಟಾರ್ಚರ್ ಕತೆ ಕಾಲಾಯ ತತ್ಸ್ಮಯ ನಮಃ. ಎಲ್ಲದಕ್ಕೂ ಆ ಟೈಮೇ ಹತ್ರ ಕೊಡುತ್ತೆ.